ಪ್ರಿಯಾಂಕ್ ಖರ್ಗೆ ಸಾಹೇಬರು ಗೃಹ ಸಚಿವರು ಆದಾಗಿಂದಾನು ಅವರೇನು ಕರ್ನಾಟಕ ಉದ್ಧಾರ ಮಾಡಬೇಕು, ಕರ್ನಾಟಕದಾಗ ಕಾನೂನು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಖಾತೆ ವಹಿಸ್ಕೊಂಡಾರೋ ಅಥವಾ ಹಿಂದೂ ಸಂಘಟನೆಯವರ ಬೆನ್ನು ಹಚ್ಚಕ್ಕಂತ ಗೃಹ ಖಾತೆಗೆ ಬಂದಾರೋ? ಯಾಕೆ ಹಿಂಗೆ ಹೇಳ್ತನು ಅಂದ್ರೆ, ನಿನ್ನೆ ಪುನೀತ್ ಕೆರೆಹಳ್ಳಿ ಅವರು ಹಿಂದೂ ಪರ ಹೋರಾಟಗಾರ, ಗೋರಕ್ಷಕ ಅಂತಾನೆ ಫೇಮಸ್ಸು. ಇವರು ನಿನ್ನೆ ಮಂತ್ರಾಲಯಕ್ಕೆ ಹೋದ್ರೂ ಕರ್ನಾಟಕ ಗಡಿ ದಾಟಿ ಮಂತ್ರಾಲಯಕ್ಕೆ ಹೋದ್ರೂ ಕೂಡ ರಾಯಚೂರು ಪೊಲೀಸರು ಅವರ ಬೆನ್ನು ಹತ್ತಿದ್ರು. ಯಾವ ರೇಂಜಿಗೆ ಅಂತಂದ್ರೆ, ಅಯ್ಯೋ ನನಗೆ ದೇವರ ದರ್ಶನ ಮಾಡಕರೆ ಬಿಡ್ರಪ್ಪ ಅಂತ ಪುನೀತ್ ಕೆರೆಹಳ್ಳಿ ಅವರು ಕೇಳ್ಕೋಬೇಕಾಗಿತ್ತು. ಅದು ಎಷ್ಟು ಸರ್, ಇದೊಂದು ತೊಗೊಂಬಿಡ್ರಿ, ನೀವು ರಾಯಚೂರಿಗೆ ಬರಬೇಡ್ರಿ, ನಮಗೆ ಆದೇಶ ಐತ್ರಿ, ಇದನ್ನು ತೊಗೊಂಬಿಡ್ರಿ ಅಂತ ಬೆನ್ನು ಬಿದ್ದು ಬಿಟ್ಟಿದ್ರು. ನೋಡ್ರಿ, ದೇವಸ್ಥಾನಕ್ಕೆ ಹೋಗೋಕೆ ತೊಂದರೆ ಕೊಟ್ಟು ಮಠಕ್ಕೆ ಬಂದ್ರೆ ಹಿಂದಿಂದ ಬರೋದು, ವಿಡಿಯೋ ಮಾಡೋದು, ಫೋನ್ ಮಾಡೋದು, ಇದು ನಿಮ್ ಸಿಬ್ಬಂದಿ ಇದು ಕರ್ನಾಟಕ ಪೊಲೀಸ್ನವ್ರು ಏನು ಹೊಸದಾಗ ಅವ್ರು ಬಂದಾರೆ ಅಂತ ಮಾಡೋದ? ಇದು ಯಾರು ಪ್ರಿಯಾಂಕ ಖರ್ಗೆ ಬಂದವ್ರೆ ಅಂತ ಮಾತಾಡೋದು? ಯಾರು ಗೃಹ ಸಚಿವರು? ನಿಮ್ದ ಸಚಿವರು ನೋಡ್ರಿ. ನಾವು ಮಠಕ್ಕೆ ಬಂದಿವಿ, ದಯವಿಟ್ಟು ತೊಂದರೆ ಕೊಡ್ಬೇಡಿ, ಮಠಕ್ಕೆ ಬಂದಿವಿ, ದರ್ಶನ ಮಾಡ್ಬೇಕು. ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡಿ. ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡ್ರಿ. ಬನ್ರಿ ಸರ್, ನಾನು ಹೇಳ್ತಾ ಇಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಬಂದೀನಿ ಸರ್, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ನನಗೆ ತೊಂದರೆ ಕೊಡ್ಬೇಡಿ. ನಿಮ್ದು ಏನಿದೆ ನೀವು ಕರ್ನಾಟಕದಲ್ಲಿ ನೋಡ್ಕೊಳ್ಳಿ. ನಾನು ಕರ್ನಾಟಕಕ್ಕೆ ಬರ್ತೀನಲ್ಲ, ನಾನು ಕರ್ನಾಟಕಕ್ಕೆ ಬಂದಾಗ ನೀವು ಮಾತಾಡ್ಕೊಳ್ಳಿ, ಅಲ್ಲಿವರೆಗೂ ನೀವು ನನಗೆ ತೊಂದರೆ ಕೊಡ್ಬೇಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಸರ್. ನಾನು ದೇವಸ್ಥಾನಕ್ಕೆ ಬಂದಾಗ ಯಾಕೆ ಕಿರಿಕಿರಿ ಮಾಡ್ತೀರಿ? ನಾನು ದೇವಸ್ಥಾನಕ್ಕೆ ಬಂದಾಗ ಕಿರಿಕಿರಿ ಮಾಡ್ಬೇಡಿ. ನಾನು ರಾಯಚೂರಿಗೆ ಬಂದಾಗ ಮಾತಾಡ್ಕೊಳ್ಳಿ ಸರ್. ನಾವು ರಾಯಚೂರಿಗೆ ಬಂದಾಗ ಶುರು ಮಾಡ್ರಿ. ನಾವು ರಾಯಚೂರಿಗೆ ಬಂದಾಗ ನೀವು ಶುರು ಮಾಡ್ಕೊಡ್ರಿ. ದೇವಸ್ಥಾನಕ್ಕೆ ಹೋಗೋಕೆ ಪುನೀತ್ ಕೆರೆಹಳ್ಳಿ ಅವರು ಪೊಲೀಸರಿಗೆ ವಿರೋಧ ಮಾಡಾಕತ್ತಿಲ್ಲ. ನಾ ಕರ್ನಾಟಕಕ್ಕೆ ಬರ್ತೇನೆ, ರಾಯಚೂರಿಗೆ ಬರ್ತೇನೆ, ಅವಾಗ ನೀವು ನೋಟಿಸ್ ಕೊಡ್ರಿ, ಅವಾಗ ನಾ ತಗೋತೀನಿ. ಅದನ್ನು ಬಿಟ್ಟು ನೀವು ಈಗೇ ನನಗೆ ಹೇಳಾಕತ್ತೀರಿ, ಇವಾಗೇ ತಗೋ ಅನ್ನಕತ್ತೀರಿ. ದೇವಸ್ಥಾನಕ್ಕೆ ದರ್ಶನಕ್ಕೂ ಬರಬಾರ್ದೇನು? ಇದು ಎಂತದ್ರಿ ಪ್ರಿಯಾಂಕ್ ಖರ್ಗೆ ಅವ್ರ? ನೀವು ಬಂದ ಮೇಲೆ ಇದನ್ನೇ ಮಾಡತ್ತೀರೇನ್ರಿ? ಯಾರು ಕೇಳ್ಬೇಕ್ರಿ ನಮ್ಮ ಕಷ್ಟ? ಪ್ರತಿ ಕಡೆ ಹೋದಾಗ್ಲೂ ಬೆನ್ನು ಹತ್ತಿ ಬರ್ತಾರೆ. ಇದೇ ರೀತಿ ಬೆನ್ನು ಹತ್ತಿ ಬಂದು ನನಗೆ ಪರ್ಸನಲ್ ಲೈಫ್ ಇಲ್ಲೇನ್ರಿ ಅಂತ ಪುನೀತ್ ಕೆರೆಹಳ್ಳಿ ಅವರು ಪ್ರಶ್ನೆ ಮಾಡಾಕತ್ತಾರ. ಅವ್ರ ನೋವು ನೋಡ್ರಿ, ಎಲ್ಲಿ ಹೋದ್ರೂ ಬೆನ್ನು ಹತ್ತಬೇಕೇನ್ರಿ? ರಾಯಚೂರು ಒಳಗೆ ಒಂದು ಹಿಂದೂ ಸಮಾವೇಶ ಇತ್ತು, ಅದಕ್ಕೆ ಪುನೀತ್ ಕೆರೆಹಳ್ಳಿ ಅವ್ರನ್ನ ಕರೆದಿದ್ರು. ಮುಖ್ಯ ಭಾಷಣಕಾರರಾಗಿ ಇವ್ರು ಹೋಗಿ ಭಾಷಣ ಮಾಡಿದ ತಕ್ಷಣ ಕೋಮುಗಲಭೆ ಉಂಟಾಗ್ಬಿಡ್ತೈತಂತ. ಇವರೇನಾದರೂ ಫೀಲ್ಡ್ಗೆ ಇಳಿದ್ರು ಅಂದ್ರೆ ಅಲ್ಲೆಲ್ಲ ಜಗಳಗಳು ಶುರು ಆಗ್ಬಿಡ್ತಾವಂತ. ಇದೇ ಕಾರಣಕ್ಕಾಗಿ ಅವರು ರಾಯಚೂರಿಗೆ ಬರಬಾರ್ದು 10ನೇ ತಾರೀಕು ಅಂದರೆ ಇವತ್ತು ಅಂತ ನೋಟಿಸ್ ಕೊಡಕ್ಕೆ ಹೋಗಿದ್ರು. ಅವ್ರು ಇನ್ನೂ ರಾಯಚೂರು ಕಾಲಿಟ್ಟಿಲ್ರಿ, ಮಂತ್ರಾಲಯಕ್ಕೆ ಹೋಗ್ಯಾರ. ಆದರೂ ಕೂಡ ಅವ್ರು ಬೆನ್ನು ಹತ್ತಿ ನೀವು ಬಂದ್ರೆ ಕೋಮು ಸಂಘರ್ಷ ಆಗ್ತಾವ, ನೀವು ಹಿಂಗೆಲ್ಲ ಬರಬಾರ್ದು, ನಮಗೆ ನೋಟಿಸ್ ಕೊಡಬೇಕು, ನಮ್ಮ ಕೆಲಸ ನಮಗೆ ಮಾಡಕ್ಕೆ ಬಿಡ್ರಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯನೇ ಅಲ್ಲೇನ್ರಿ ಅವರು. ಅವ್ರಿಗೆ ದೇವರ ದರ್ಶನ ಮಾಡೋಕ್ಕೂ ಅಡ್ಡಿ ಮಾಡಾಕತ್ತಿದ್ರು. ಇಷ್ಟಕ್ಕೆ ಸುಮ್ಮ ಆಗಲೇ ಇಲ್ಲ ಅವರು. ತಮ್ಮ ಪಾಡಿಗೆ ತಾವು ದೇವ್ರ ದರ್ಶನ ಮಾಡೋಕ್ಕೂ ಆಗಲಿಲ್ಲ. ಕಡೆಗೆ ದೇವ್ರ ದರ್ಶನ ಮಾಡಿಸ್ಕೊಂಡು ಬಂದ ಮೇಲೆ ಕೊಡಪ್ಪ ಸಹಿ ಮಾಡಿಕೊಡ್ತು ನನ್ನ ಬೆನ್ನ, ಬರಬೇಡ್ರಿ ಅಂತ ಹೇಳೋ ಪರಿಸ್ಥಿತಿ ಅವರಿಗೆ ಬಂತು. ಪ್ರಿಯಾಂಕ ಖರ್ಗೆ ಅವರೇ, ಇದು ಬಹಳ ಒಳ್ಳೇದಲ್ಲ. ಇದು ನೀವು ಈ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು ಬಹಳ ಒಳ್ಳೇದಲ್ಲ. ಇದು ಏನು 55 ಜನ ಪೊಲೀಸ್ ಹಾಕಿರಿ, ಮಾಡಕ್ ಕೆಲಸ ಇಲ್ಲ ಕರ್ನಾಟಕದಾಗ? ಅವ್ರಿಗೆ ಕೆಲಸ ಇಲ್ಲ ಏನೇ ಮಾಡಕ್ಕ? ನಮ್ ತೆರಿಗೆ ದುಡ್ಡು ಕೊಟ್ಟು ಹಿಂಗ ನಮ್ಮಿಂದ ಬರೋದು ಮಾಡೋದು, ಇವ್ರು ಬರ್ತಾರೆ ವಿಡಿಯೋ ಮಾಡ್ತಾರೆ. ಏನ್ ನಮಗೇನ್ ಪರ್ಸನಲ್ ಏನಿಲ್ಲ, ನಮಗೆ ವೈಯಕ್ತಿಕ ಜೀವನ ಅನ್ನೋದಿಲ್ವಾ? ನಾವು ಮಠಕ್ಕೆ ಬರಬಾರ್ದ? ದೇವಸ್ಥಾನ ದರ್ಶನ ಮಾಡಬಾರ್ದ? ಏನಕ್ಕೆ ಬರ್ತಾರೆ ಹಿಂದೆ? ದೇವಸ್ಥಾನಕ್ಕೆ ಬಂದಿನಿ ಅಂತ ಹೇಳಿನಿ, ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅವ್ರದ್ದೇನಾರು ರಾಯಚೂರ್ನಾಗಿದ್ರೆ ರಾಯಚೂರ್ನಾಗ ಬಂದ್ರೆ ಮಾಡ್ಕೋಬೇಕು. ನೀವು ಆಂಧ್ರಕ್ಕೂ ಬಂದ್ ಸರ್ವ್ ಮಾಡ್ತೀರಿ? ಅಲ್ರಿ, ಆಯ್ತು, ಬಟ್ ಏನ್ ಗೊತ್ತಾ ಸರ್, ಇದು ತುಂಬಾ ಅನ್ಯಾಯ. ಇದು ನಾನು ಬರ್ಲೇಬೇಕು ರಾಯಚೂರಿಗೆ, ಬೇರೆ ಕಡೆ ಅಂದ್ರೆ ಬರ್ತಿದ್ದೆ. ನಾನು ಪ್ರವೇಶ ಮಾಡಿದ್ಮೇಲೆ ನಿಮಗೇನಾಗತ್ತೆ ಇಲ್ಲಿ? ಪಾಪ ಕೆಳ ಹಂತದ ಪೊಲೀಸ್ನವ್ರ ಮೇಲೆ ಯಾವ್ದಿದು? ನಮ್ಗೆ ಅದು ನಿಮ್ದ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹಿಂದೂ ಕಾರ್ಯಕರ್ತರನ್ನೇ ಬರಬೇಡಿ ಅಂತ ನಿಷೇಧ ಇರುವಂತ ಸರ್ಕಾರದ ಅಧೀನದ ನಾವಿದೀವಿ. ನಾಚಿಕೆ ಆಗ್ಬೇಕು, ಇಷ್ಟು ಭಯ ಪಡಬಾರ್ದು. ನೋಡಿದ್ರಲ್ರಿ, ಅದು ಯಾವ ರೀತಿ ಪುನೀತ್ ಕೆರೆಹಳ್ಳಿ ಅವ್ರನ್ನ ಪ್ರತಿಯೊಂದು ಹೆಜ್ಜೆ ಒಳಗೂ ಅಡ್ಡಗಾಲ್ ಹಾಕುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಕತ್ತೈತಿ. ದೇವ್ರ ದರ್ಶನಕ್ಕೂ ಹೋಗಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನಾನು ಆರಾಮಾಗಿ ದೇವ್ರ ದರ್ಶನನೂ ಮಾಡಬಾರ್ದೇನ್ರಿ, ಕಾಮನ್ ಮನುಷ್ಯ ಇದ್ದೀನಿ ನಾನು, ನನ್ನ ಪಾಡಿಗೆ ನನಗೆ ದರ್ಶನ ಮಾಡಕ್ಕೆ ಬಿಡ್ರಿ ಅಂತ ಕೇಳೋ ಪರಿಸ್ಥಿತಿ ಅವ್ರಿಗೆ ಬಂದೈತಿ. ಅಲ್ಲ, ನನ್ನ ಒಂದು ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ,
ಹಿಂದೂ ಹೋರಾಟಗಾರರು ಗೋ ರಕ್ಷಕರು ಬೆನ್ನು ಹತ್ತಿರೋ ನಿಮ್ಮ ಸರ್ಕಾರಕ್ಕೆ ಈಗ ನೀವೇ ಗೃಹ ಸಚಿವರು ಆಗಿರೋದ್ರಿಂದ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸಾಕಷ್ಟು ಕೇಸ್ ಅದಾವಲ್ರಿ, ಸಾಲು ಕೇಸ್ಗಳ ಬಾಕಿ ಉಳ್ದಾವ. ಅವು ಏನಾದವು ಅನ್ನೋದು ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾಕೆ ನೀವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡತ್ತಿಲ್ಲ? ಮಾಡಿದ್ರ ಆ ಕೇಸ್ ಏನಾಗೈತೆ ಅಂತ ಯಾಕೆ ಹೇಳಾಕತ್ತಿಲ್ಲ? ಪುನೀತ್ ಕೆರೆಹಳ್ಳಿ ಅವರ ಬೆನ್ನು ನಿಮ್ಮ ಪೊಲೀಸರು ಹೆಂಗೆ ಹತ್ಯಾರಲ್ಲ, ಅದೇ ರೀತಿ ಪುನೀತ್ ಕೆರೆಹಳ್ಳಿ ಅವರು ಬಾಂಗ್ಲಾದ ಅಕ್ರಮ ವಲಸಿಗರು ಬೆನ್ನು ಹತ್ತಿದ್ರು. ಅವ್ರು ಎಲ್ಲಿದ್ರು, ಎಲ್ಲಿಂದ ಬಂದರು, ಎಷ್ಟು ದಿನದಿಂದ ಇಲ್ಲೇ ಅದಾರು, ಅವ್ರ ಹತ್ತಿಕ್ಕೆ ಯಾವ್ಯಾವ ವೋಟರ್ ಐ ಡಿ ಅದಾವು, ರೇಷನ್ ಕಾರ್ಡ್ ಐತಿ, ಆಧಾರ್ ಕಾರ್ಡ್ ಐತಿ, ಅದೆಲ್ಲವನ್ನ ಕ್ಯಾಮ್ರಾ ಮುಂದೆ ಬಟಾಬೈಲು ಮಾಡಿದ್ರು. ಬದಲಿಗೆ ನೀವು ಅವ್ರಿಗೆ ಏನು ಕೊಟ್ರಿ? ಅವ್ರ ಮೇಲೆ ಕೇಸ್ ಹಾಕಿದ್ರಿ. ಇನ್ನೊಂದು ಸಲ ಅಕ್ರಮ ಬಾಂಗ್ಲಾ ವಲಸಿಗರ ಹತ್ರ ಹೋಗಬಾರ್ದು ಅನ್ನೋ ಅಂಥ ಕೇಸನ್ನು ಅವ್ರ ಮೇಲೆ ದಾಖಲೆ ಮಾಡಿದ್ರಿ. ಅದರ ಬದಲಿಗೆ ನಿಮ್ಮ ಪೊಲೀಸರನ್ನ ಅಕ್ರಮ ಬಾಂಗ್ಲಾ ವಲಸಿಗರ ಬೆನ್ನು ಹಚ್ಚಿರೇನ್ರಿ? ಹಚ್ಚೋದು ಬಿಡ್ರಿ, ಇಡೀ ದೇಶದಾದ್ಯಂತ ಅಕ್ರಮವಾಗಿ ಬಂದಿರೋ ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕುವ ಕೆಲಸ ನಡೆದೈತಿ. ನಿಮ್ಮ ಪೊಲೀಸರು, ನಿಮ್ಮ ಗೃಹ ಖಾತೆಯ ಪೊಲೀಸರು ಇಲ್ಲಿ ತನಕ ಎಷ್ಟು ಮಂದಿನ ಐಡೆಂಟಿಫೈ ಮಾಡಿದ್ರು? ವರದಿಗಳ ಪ್ರಕಾರ 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಇದ್ದಾರು ಅನ್ನೋ ಸುದ್ದಿ ಐತಿ. ಸ್ವತಃ ಮಾಜಿ ಗೃಹ ಸಚಿವರು ಜಿ ಪರಮೇಶ್ವರ್ ಅವರೇ ಒಪ್ಕೊಂಡಿದ್ರು, ಹೌದು ಅಕ್ರಮವಾಗಿ ಬಂದಿರೋ ಬಾಂಗ್ಲಾ ವಲಸಿಗರು ಬೆಂಗಳೂರೊಳಗಿದ್ದಾರಂತ. ಎಷ್ಟು ಮಂದಿನ ಹೊರ ಕಳಿಸೋ ಪ್ಲ್ಯಾನ್ ಮಾಡಿದ್ರಿ? ಮಹಾರಾಷ್ಟ್ರದಾಗ ನಡೆದೈತಿ, ಬಂಗಾಳದಾಗ ನಡೆದೈತಿ, ಗುಜರಾತ್ ಒಳಗೆ ನಡೆದೈತಿ. ಬೇರೆ ರಾಜ್ಯದವರು ಕೂಡ ಕ್ರಮ ತಗೊಳಕ್ಕೆ ರೆಡಿ ಆಗಕತ್ತಾರ. ಹಿಡಿದು ಕೊಟ್ಟವ್ರ ಮೇಲೆ ಕೇಸ್ ಮಾಡೋದನ್ನ ಬಿಟ್ಟು ಬೇರೆ ಏನಾರೇ ಕ್ರಮ ತಗೊಂಡಿದ್ರೆ ದಯವಿಟ್ಟು ತಿಳಿಸ್ಕೊಡ್ರಿ. ಇದಷ್ಟೇ ಯಾಕ್ರಿ, ವಿಧಾನಸೌಧದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಸದ್ದು ಕೇಳ್ತು. ಅದು ಪ್ರೂವ್ ಕೂಡ ಆಯಿತು, ಹೌದು ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಾರು ಅಂತ. ಯಾರಿಗಾರ ನೋಟಿಸ್ ಕೊಟ್ರೇನ್ರಿ? ಆ ಕೇಸ್ ಎಲ್ಲಿಗೆ ಬಂತು? FIR ದಾಖಲಾಗಿದ್ರ ಕೋರ್ಟ್ ತನಕ ಹೋಯ್ತೇನು? ಯಾರ್ಯಾರು ನೋಟಿಸ್ಗೆ ರಿಪ್ಲೈ ಮಾಡ್ಯಾರು? ಕೋರ್ಟ್ ಒಳಗೆ ಯಾವ ಹಂತದ ವಿಚಾರಣೆ ಒಳಗೈತಿ? ಇದ್ರ ಬಗ್ಗೆ ನೀವು ಉತ್ತರ ಕೊಡ್ತೀರೇನ್ರಿ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕಕ್ಕೆ ಏನು ಕ್ರಮ ತಗೊಳತ್ತೀರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರ ಮೇಲೆ ಏನು ಕ್ರಮ ತಗೊಳತ್ತೀರಿ? ಅವೆರಡೂ ನಮ್ಮ ಕಣ್ಣಿಗೆ ಕಾಣೋಲು. ಬರೀ ಹಿಂದೂ ಪರ ಹೋರಾಟಗಾರನ್ನ ಹಿಡಿದು ನೀವು ಪ್ರಶ್ನೆ ಮಾಡ್ತೀರಿ. ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ ಅಂತ ಕಾನೂನನ್ನು ಅಡ್ಡ ತರ್ತೀರಿ. ಪ್ರಿಯಾಂಕ ಖರ್ಗೆ ಅವರು 2-3 ದಿನ ಆಯಿತು ಗೃಹ ಖಾತೆಯನ್ನ ಅಲಂಕರಿಸಿ. ಅಷ್ಟ್ರಾಗ ಪಾಪ ಅವ್ರು ಎಷ್ಟಂತ ನೋಡ್ಬೇಕಲ್ರಿ. ಆದರೂ ಈ ಪೆಂಡಿಂಗ್ ಇರೋ ಕೇಸ್ಗಳ ಬಗ್ಗೆ ಏನು ಕ್ರಮ ತಗೊಳ್ಳೋರಿದ್ದಾರು ಅವ್ರಿಗೆ ಇದೆಲ್ಲ ಬಹಳ ದೊಡ್ಡ ವಿಷಯ ಅಲ್ರಿ. ಎಲ್ಲವನ್ನೂ ತಲೆ ಒಳಗೆ ಇಟ್ಕೊಂಡು ಮಾತಾಡುವಂಥ ಮನುಷ್ಯ ಅವರು. ಏನು ಕ್ರಮ ತಗೋತಾರು? ಇವೆಲ್ಲ ನನ್ನ ಪ್ರಶ್ನೆಗಳಿಗೆ, ಪುನೀತ್ ಕೆರೆಹಳ್ಳಿ ಅವರು ಕೇಳಿರೋ ಪ್ರಶ್ನೆಗಳಿಗೆ ಅದು ಏನು ಕ್ರಮ ತಗೋತಾರು ಅನ್ನೋದನ್ನ ದಯವಿಟ್ಟು ಹೇಳಬೇಕು. ಇರೋ ಬರೋ ಕೇಸ್ಗಳನ್ನ ಬಿಟ್ಟು ಅದರ ಬೆನ್ನಿಗೆ ಪೊಲೀಸರನ್ನ ಕಳಿಸೋದು ಬಿಟ್ಟು ಪ್ರಿಯಾಂಕ ಖರ್ಗೆ ಸಾಹೇಬ್ರು ಹಿಂದೂ ಪರ ಹೋರಾಟಗಾರರು ಗೋ ರಕ್ಷಕರ ಹಿಂದ ಪೊಲೀಸರನ್ನ ಬಿಡಾಕತ್ತಾರ. ಸ್ವತಃ ಪುನೀತ್ ಕೆರೆಹಳ್ಳಿ ಅವರ ಕೇಳಕತ್ತಾರ, ನಿಮ್ಮ ಪೊಲೀಸರನ್ನ ನಮಗೋಸ್ಕರ ಅಂತ ಇಟ್ಟಿರೋ ಅಥವಾ ಕಾನೂನು ವ್ಯವಸ್ಥೆಯನ್ನ ಕಾಪಾಡಕ್ಕಿಟ್ಟಿರೋ ಅಂತ. ಆ ಪ್ರಶ್ನೆಗೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಉತ್ತರ ಕೊಡಬೇಕು. ಅದೇ ರೀತಿ ನಾ ಕೇಳಿದ ಕೇಸ್ಗಳು ಎಲ್ಲಿಗೆ ಬಂದು ಯಾವ ಹಂತ ತಲುಪುದು ಅನ್ನೋದನ್ನ ದಯವಿಟ್ಟು ಟ್ವಿಟ್ಟರ್ ಒಳಗೆ ಹಾಕ್ತಿರೋ, ಮೈಕ್ ಹಿಡ್ಕೊಂಡ ಮಾತಾಡ್ತಿರೋ ಉತ್ತರ ಕೊಡ್ರಿ.